ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದು ಹೊಸ ಪ್ರಯತ್ನ ಮಾಡೇ ಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಭಾನುವಾರ ಇದು ಹೊರಗಡೆ ಹೋಗಿದ್ವಿ, ಅದರದ್ದು ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಂಜೆ ಒಂದು 6:30 ಆಗಿತ್ತು. ತುಂಬ ದಿವಸದಿಂದ ಅನ್ಕೋತಾ ಇದ್ವಿ ಶ್ರೀಪಾದ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ. ಸಂಜೆ 6:30ಗೆ ಬಿಟ್ಟು ಮನೆಯನ್ನು ನಾವು ಒಂದು 6:45, 7 ಹತ್ರ ಆಗಿತ್ತು ದೇವಸ್ಥಾನ ಹೋಗಿ ತಲುಪೋ ಅಷ್ಟರಲ್ಲಿ. ತುಂಬ ಚೆನ್ನಾಗಿ, ಇನ್ನೇನು ಶಿವರಾತ್ರಿ ಹಬ್ಬ ಬಂತು, ಆದ್ದರಿಂದ ತುಂಬ ಚೆನ್ನಾಗಿ ಅಲಂಕಾರ ಆಗಿತ್ತು. ಆ ಲೈಟಿಂಗ್ಸ್ ಆಗಿರ್ಬೋದು, ಹಾಗೆ ಅಲ್ಲಿ ಸಂಗೀತ ಕಚೇರಿ ಕೂಡ ನಡೀತಾ ಇತ್ತು. ದೇವರ ನಾಮ, ದೇವರ ಹಾಡುಗಳು ಎಲ್ಲ ತುಂಬ ಚೆನ್ನಾಗಿತ್ತು. ಅದು ದೇವಸ್ಥಾನವೂ ಹೌದು, ಹಾಗೆ ಶಾರದಾ ಮಂದಿರ ಅಂತ, ಪ್ರಾರ್ಥನಾ ಮಂದಿರ ಅಂತ ಕೂಡ ದೊಡ್ಡದಾಗಿ ಇದೆ. ನೋಡಿ, ಏನು ನೋಡ್ತಾ ಇದ್ದೀರಾ, ಇಲ್ಲಿ ಸ್ಥಾಪನೆಯೂ ಮಾಡಿದ್ದಾರೆ ದೇವರನ್ನ. ಹಾಗೆ ಅದ್ರ ಜೊತೆಗೆ ತುಂಬ ಜನ ಹಬ್ಬಗಳಲ್ಲಿ ಸೇರ್ತಾರೆ ಕೂಡ. ಶಿವರಾತ್ರಿಲಂತೂ ಇದು ತುಂಬಾ ಚೆನ್ನಾಗಿ ಇರುತ್ತೆ. ಫೆಬ್ರವರಿ 16 ಇಲ್ಲಿ ಪ್ರೋಗ್ರಾಮ್ಗಳು ನಡೀತಾನೇ ಬರ್ತಾಯಿದೆ. ಇನ್ನೇನು ನಾಳೆನೇ ಶಿವರಾತ್ರಿ ಹಬ್ಬ, ವಿಶೇಷ ಪೂಜೆ, ಹಾಗೆ ತುಂಬ ಜನ ಕೂಡ ಸೇರಿರ್ತಾರೆ. ತುಂಬ ದಿವಸದಿಂದ ಅನ್ಕೋತಾ ಇದ್ವಿ ಹೋಗಿ ಬರೋಣ ಈ ದೇವಸ್ಥಾನಕ್ಕೆ ಅಂತ. ಟೈಮೇ ಆಗ್ತಾ ಇರಲಿಲ್ಲ. ಕೊನೆಗೂ ಶ್ರೀಪಾದ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇದನ್ನು ಶ್ರೀಪಾದ ಕ್ಷೇತ್ರ ಅಂತ ಸಹ ಹೇಳ್ತಾರೆ. ಹಾಗೆ ಈ ಥರ ಒಂದು ಜಾಗಗಳಿಗೆ ಹೋದಾಗ ಒಂದು ಪ್ರಶಾಂತತೆ, ಹಾಗೆ ಮನೆಯಲ್ಲೇ ಇದ್ದು ಒಂಥರ ಆಗಿರುತ್ತೆ. ಸೀನಿಯರ್ ಸಿಟಿಸನ್ಸ್ ಅಂತೂ ಇಲ್ಲಿ ತುಂಬ ಜನನೇ ಸಿಗ್ತಾರೆ ನಮಗೆ. ಇದು JP ನಗರದಲ್ಲಿದೆ. ಇದನ್ನು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಹಾಗೆ ಯಜಮಾನ್ರ ಜೊತೆ ಹೋಗಿದ್ದರಿಂದ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ನಾವು ಕೂಡ ಅದರ ಒಟ್ಟಿಗೆ ಪಾಲ್ಗೊಂಡ್ವಿ. ಅದಾದಮೇಲೆ ಈ ಕಡೆ ಸೈಡಲ್ಲಿ ಪಾರ್ಕ್ ಇದೆ, ವಾಕಿಂಗ್ ಪಾರ್ಕ್ ಕೂಡ. ನೀವೇನು ನೋಡ್ತಾ ಇದ್ದೀರಾ, ಈ ಸೈಡಲ್ಲಿ ಪಾರ್ಕ್ ಇದೆ. ವಾಕಿಂಗ್ ಕೂಡ ಮಾಡ್ತಾಯಿದ್ರು ಜನ. ನಮ್ಮ ಹಿಂದೂಗಳಿಗೆ ಹಬ್ಬ ಅಂದ್ರೆ ಒಂದು ಸಡಗರ, ಹಾಗೆ ಸಂಭ್ರಮ ಕೂಡ. ಅದರ ಆಚರಣೆಯಲ್ಲಿ ತೊಡಗಿಸ್ಕೊಂಡ್ರೆ ಮಾತ್ರನೇ ಅದರದ್ದು ಇಂಟ್ರೆಸ್ಟ್ ಕೂಡ ನಮಗೆ ಚೆನ್ನಾಗಿ ಕ್ಷೇತ್ರನ. ಅದ್ರ ಜೊತೆಗೆ ಏನಪ್ಪ ಅಂದರೆ ಒಂದು ಹಿಸ್ಟ್ರಿ ಇದ್ದೇ ಇದೆ. ಅದ್ರ ಜೊತೆಗೆ ನಮ್ಮ ಹೆಲ್ತ್ ಕಾನ್ಷಿಯಸ್ ಕೂಡ ಬರುತ್ತೆ. ಒಂದೊಂದು ಸೀಸನ್ನಲ್ಲಿ ಒಂದೊಂದು ಹಬ್ಬಗಳು. ಶಿವರಾತ್ರಿ ಹಬ್ಬ ಅಂದರೆ ಶಿವ ಮತ್ತು ಪಾರ್ವತಿ ಕಲ್ಯಾಣ ಅಂತ ಒಂದು ಕಡೆ ಕಥೆಗಳಲ್ಲಿ ಹೇಳಿದ್ರೆ, ಇನ್ನೊಂದು ಕಡೆ ಶಿವ ನೃತ್ಯ ಮಾಡಿದ್ದಂಥ ದಿನ ಅಂತ ಕೂಡ ಆಗುತ್ತೆ. ಶಿವತಾಂಡವ ಅಂತ ಹೇಳ್ತಾರಲ್ಲ, ಆ ದಿನ ಶಿವನ ರೂಪ ಕೂಡ ಲಿಂಗದ ರೂಪದಲ್ಲಿ ನಾವು ಪೂಜೆ ಮಾಡಬೇಕು ಅಂತ ಬಂದಿದ್ದು ಸಹ ಈ ದಿನದಂದೇ ಅಂತ ಕೂಡ ಕಥೆಗಳಲ್ಲಿ ನಮಗೆ ತಿಳಿದು ಬರುತ್ತೆ. ಇದೇ ನೋಡಿ ದೇವಸ್ಥಾನ. ಮತ್ತು ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಬರುವಾಗ ಮನೆ ಹತ್ರನೇ ಒಂದು ದೇವಸ್ಥಾನ ಇತ್ತು. ತುಂಬ ಹಳೆಯ ದೇವಸ್ಥಾನ. ಯಾವಾಗಲೂ ಅದೇ ರೋಡಲ್ಲೇ ಓಡಾಡ್ತಾ ಇದ್ವಿ, ಆದರೆ ದೇವಸ್ಥಾನಕ್ಕೆ ಹೋಗೋ ಪ್ರಯತ್ನ ಮಾಡಿರಲಿಲ್ಲ. ನೋಡೋಣ ಅಂಥೇಳಿ ಇವತ್ತು ಹೋದ್ವಿ ಒಳಗಡೆ. ತುಂಬ ಹಳೆಯ ದೇವಸ್ಥಾನ ಇದು, ನೋಡ್ಬೋದು ನೀವು. ಪುರೋಹಿತರು ಬನ್ನಿ ಮುಂದೆ ತಗೊಳ್ಳಿ ಪರವಾಗಿಲ್ಲ ಅಂತ ಹೇಳಿ ನಮಗೂ ಪ್ರೋತ್ಸಾಹ ಕೊಟ್ಟರು. ಸೋಮೇಶ್ವರ ದೇವಸ್ಥಾನ ಇದು, ಚೋಳರ ಕಾಲದ ದೇವಸ್ಥಾನ ಅಂತ ಕೂಡ ಅವ್ರು ಹೇಳಿದ್ರು. ಶಿವರಾತ್ರಿ ಹಬ್ಬ ಆಗಿದ್ದರಿಂದ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನುಗಳು ಕೂಡ ಪಳಪಳ ಅಂತ ಹೊಳಿತಾ ಇತ್ತು, ಅಷ್ಟು ನೀಟಾಗಿತ್ತು. ಇದು ಹೊರಗಡೆಯಿಂದ ಕಾಣೋ ಅಂಥ ವ್ಯೂ. ಹಾಗೆ ಇದ್ರ ಪಕ್ಕದಲ್ಲೇ ಮುನೇಶ್ವರ ದೇವಸ್ಥಾನ ಇದೆ. ಮುನೇಶ್ವರನ ದರ್ಶನ ಕೂಡ ಮಾಡಿ ಆಶೀರ್ವಾದ ಸಹ ತಗೊಂಡು ಹಾಗೆ ವಾಪಸ್ ಆದ್ವಿ ಮನೆಗೆ. ಒಂದು ರಾತ್ರಿ 7:45 ಆಗಿತ್ತು ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ. ನಮ್ಮ ಮನೆಯಿಂದ ಶ್ರೀಪಾದ ದೇವಸ್ಥಾನ ಒಂದು 3.5 ಕಿಲೋಮೀಟ್ರ್ ಅಷ್ಟೇ. ಹೋಗಬೇಕು ಅಂತ ಅಂದ್ಕೊಂಡ್ರೂ ಕೂಡ ಸಮಯ ಕೂಡ ಬರಬೇಕು ಅದಕ್ಕೆ. ಹಾಗೆ ದೇವರ ಕೃಪೆಗೂ ಕೂಡ ಪಾತ್ರರಾಗಬೇಕು. ಥ್ಯಾಂಕ್ ಯು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಿಳಿಸಿ.